ಈ ವಿಡಿಯೋ ಡಯಾಬಿಟಿಕ್ಸ್ ರೆಟಿನೋಪತಿ ಹೊಂದಿರುವ ರೋಗಿಯು ದೃಷ್ಟಿ ಕೇಂದ್ರಕ್ಕೆ ಭೇಟಿ ನೀಡುವ ದೂರಸಂಪರ್ಕ ಪ್ರಕ್ರಿಯೆಯನ್ನು ಪ್ರದರ್ಶಿಸುತ್ತದೆ. ನೋಂದಣಿ ಪ್ರಕ್ರಿಯೆಯು ಎಲ್ಲಾ ಮಾಹಿತಿಯ ನಿಖರವಾದ ದಾಖಲಾತಿಯನ್ನು ಖಚಿತಪಡಿಸಿಕೊಳ್ಳಲು ಪ್ರಾರಂಭಿಸುತ್ತದೆ. ರೋಗಿಯ ವೈದ್ಯಕೀಯ ಇತಿಹಾಸ, ಮೊದಲೇ ಅಸ್ತಿತ್ವದಲ್ಲಿರುವ ಕಣ್ಣಿನ ಪರಿಸ್ಥಿತಿಗಳು ಮತ್ತು ಮಧುಮೇಹಕ್ಕೆ ಸಂಬಂಧಿಸಿದ ಯಾವುದೇ ಕಾಳಜಿಗಳನ್ನು ದಾಖಲಿಸಲಾಗುತ್ತದೆ. ರೋಗಿಯ ಯಾದೃಚ್ಛಿಕ ರಕ್ತದಲ್ಲಿನ ಸಕ್ಕರೆ ಮತ್ತು ರಕ್ತದೊತ್ತಡವನ್ನು ಅಳೆಯಲಾಗುತ್ತದೆ. ತರುವಾಯ, ದೃಷ್ಟಿ ಕೇಂದ್ರದಲ್ಲಿ ನೇತ್ರಶಾಸ್ತ್ರಜ್ಞರು ವಕ್ರೀಭವನ ಮೌಲ್ಯಮಾಪನವನ್ನು ನಡೆಸುತ್ತಾರೆ. ಮುಂಭಾಗದ ವಿಭಾಗದ ಪರೀಕ್ಷೆಯನ್ನು ಅನುಸರಿಸುತ್ತದೆ. ನಂತರ ರೋಗಿಯು ಶಿಷ್ಯ ಹಿಗ್ಗುವಿಕೆಗೆ ಒಳಗಾಗುತ್ತಾನೆ. ರೋಗಿಯ ಶಿಷ್ಯ ಯಶಸ್ವಿಯಾಗಿ ಹಿಗ್ಗಿದ ನಂತರ ಫಂಡಸ್ ಛಾಯಾಗ್ರಹಣವನ್ನು ನಡೆಸಲಾಗುತ್ತದೆ. ನಂತರ ಫಲಿತಾಂಶದ ಫಂಡಸ್ ವರದಿಯನ್ನು ಸುದರ್ಶನ್ ಪೋರ್ಟಲ್ಗೆ ಅಪ್ಲೋಡ್ ಮಾಡಲಾಗುತ್ತದೆ. ಟೆಲಿಸ್ಕ್ರೀನಿಂಗ್ ಪ್ರಕ್ರಿಯೆಯ ಮೂಲಕ ರೋಗಿಯು ನೇತ್ರಶಾಸ್ತ್ರಜ್ಞರಿಂದ ಸ್ಪಷ್ಟೀಕರಣವನ್ನು ಪಡೆಯುತ್ತಾನೆ. ಸುದರ್ಶನ್ ರೆಟಿನಾ ಸ್ಕ್ರೀನಿಂಗ್ ಸೆಂಟರ್ನಲ್ಲಿರುವ ನೇತ್ರಶಾಸ್ತ್ರಜ್ಞರು ಮಧುಮೇಹ ರೆಟಿನೋಪತಿಯನ್ನು ನಿರ್ಣಯಿಸುತ್ತಾರೆ ಮತ್ತು ಶ್ರೇಣೀಕರಿಸುತ್ತಾರೆ. ಚಿಕಿತ್ಸೆ ಮತ್ತು ನಿರ್ವಹಣೆ ವೇಳಾಪಟ್ಟಿಗಳ ಕುರಿತು ಮಾರ್ಗದರ್ಶನ ನೀಡುತ್ತಾರೆ. ಮುಂಬರುವ ಫಾಲೋ-ಅಪ್ ಅಪಾಯಿಂಟ್ಮೆಂಟ್ ಬಗ್ಗೆ ರೋಗಿಗೆ ತಿಳಿಸಲಾಗುತ್ತದೆ. ದಯವಿಟ್ಟು ನಿಮ್ಮ ಹತ್ತಿರದ ಶಂಕರ ವಿಷನ್ ಸೆಂಟರ್ಗೆ ಭೇಟಿ ನೀಡಿ ಮತ್ತು ಮಧುಮೇಹ ರೆಟಿನೋಪತಿಗಾಗಿ ನಿಮ್ಮ